Hello everyone, ಎಲ್ಲರೂ ಹೇಗಿದ್ದೀರಾ? Today I am making pickled cabbage. It's sweet and sour, very tasty. Let's see how to make. ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಕ್ಯಾಬೇಜ್ ಪಿಕ್ಕಲನ್ನು ಮಾಡ್ತಾ ಇದ್ದೀನಿ. ಇದಕ್ಕಾಗಿ 800 ಗ್ರಾಮಷ್ಟು ಕ್ಯಾಬೇಜನ್ನು ತೆಗೆದುಕೊಂಡು ಏನು ಮಾಡ್ತಾ ಇದ್ದೀನಿ, 1 ಲೀಟರ್ನಷ್ಟು ನೀರನ್ನು ಬಿಸಿ ಮಾಡಲು ಇಟ್ಟುಕೊಂಡಿದ್ದೇನೆ. ಈಗ ನೋಡೋಣ ಬನ್ನಿ ಹೇಗೆ ಮಾಡೋದಂತ. ಇದು ತುಂಬ ಚೆನ್ನಾಗಿರ್ತದೆ, ಸ್ವಲ್ಪ ಹುಳಿ ಸಿಹಿ. ಪ್ರದೇಶಗಳಲ್ಲೆಲ್ಲ ಇದನ್ನು ಜಾಸ್ತಿ ಉಪಯೋಗ ಮಾಡುತ್ತಾರೆ. ನೋಡೋಣ ಬನ್ನಿ ಹೇಗೆ ಮಾಡುವುದು ಅಂತ. ತುಂಬ ಈಸಿಯಾಗಿದೆ. ತಿಂಗಳಗಟ್ಟಲೆ ಇಡ್ಬೋದು ಫ್ರಿಜ್ನಲ್ಲಿ, ಹೊರಗೂ ಕೂಡ ಇಡ್ಬೋದು. ಫ್ರಿಜ್ನಲ್ಲಿಟ್ಟರೆ ಜಾಸ್ತಿ ದಿನ ಇರುತ್ತದೆ. ಕ್ಯಾಬೇಜ್ ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದುಕೊಂಡು 3-4 ಸಲ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ನಂತರ ತಯಾರಿಸಬೇಕು. ಹೇಗೆ ಅಂತ ನೋಡೋಣ ಬನ್ನಿ. ಈಗ ನೀರು ಬಿಸಿಯಾಗಿದೆ, ಕುದಿ ಬಂದಿದೆ. ಅದಕ್ಕೆ 4 ಟೀ ಚಮಚದಷ್ಟು ಸಕ್ಕರೆಯನ್ನು ಸೇರಿಸೋಣ. ಈಗ ಕ್ಯಾಬೇಜ್ ತೊಳೆದು ಆಗಿದೆ. ಇದಕ್ಕೆ ಉಪ್ಪನ್ನು ಸೇರಿಸೋಣ. 1 ಟೇಬಲ್ ಸ್ಪೂನ್ ಸಾಲ್ಟ್. ಮಿಕ್ಸ್ ವೆಲ್. ಗ್ರೀನ್ ಚಿಲ್ಲಿ ಆ್ಯಂಡ್ ಗಾರ್ಲಿಕ್. ಹಸಿಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ಹೆಚ್ಚಿ ಹಾಕ್ತಾ ಇದ್ದೀನಿ. ಹೆಚ್ಚು ಚೆನ್ನಾಗಿ ಬರ್ತದೆ. ಲೆಟ್ಸ್ ಆ್ಯಡ್ ಶುಗರ್. ಸಕ್ಕರೆಯನ್ನು ಸೇರಿಸೋಣ. ಲೆಟ್ಸ್ ಆ್ಯಡ್ ವಿನಿಗರ್. 1/2 ಗ್ಲಾಸ್ ಆಫ್ ವಿನಿಗರ್. ವಿನಿಗರನ್ನು ಸೇರಿಸೋಣ. ಅರ್ಧ ಗ್ಲಾಸಿನಷ್ಟು ವಿನಿಗರನ್ನು ಸೇರಿಸಿದ್ದೇನೆ. ಈ ವಿನಿಗರು ತುಂಬ ಸ್ಟ್ರಾಂಗ್ ಇರಲ್ಲ, ಸ್ವಲ್ಪ ಲೈಟ್ ವಿನಿಗರು, ಅದನ್ನು ಸೇರಿಸಿದ್ದೇನೆ. ಲೆಟ್ಸ್ ಆ್ಯಡ್ ಕ್ಯಾಬೇಜ್. ಉಪ್ಪಿಗೆ ಹಾಕಿದ ಕ್ಯಾಬೇಜನ್ನು ಸೇರಿಸೋಣ. ಆ್ಯಡ್ ಗ್ರೀನ್ ಚಿಲ್ಲಿ ಆ್ಯಂಡ್ ಗಾರ್ಲಿಕ್. ಹಸಿಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸೋಣ. ಜಸ್ಟ್ 1 ಕುದಿ ಬಂದರೆ ಸಾಕು, ಜಾಸ್ತಿ ಬೇಯಿಸಬಾರ್ದು. ಕ್ರಂಚಿ ಆಗಿರಬೇಕಂದ್ರೆ ಜಸ್ಟ್ 1 ಸಲ ಮಾಡಿದರೆ ಸಾಕು. ಪಿಂಚ್ ಆಫ್ ಟರ್ಮರಿಕ್ ಪೌಡರ್. ದಿಸ್ ಈಸ್ ಆಪ್ಷನಲ್. ಅರಿಶಿನ ಪುಡಿ ಬೇಕಾದರೆ ಸೇರಿಸಬಹುದು, ಇಲ್ಲವಾದರೆ ಇಲ್ಲ.
Bring to a light boil. Now it's ready. ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ತಣಿಯಲು ಬಿಡೋಣ. ಬಾಟಲಿಯಲ್ಲಿ ತುಂಬಿಡಿ. ಕಂಪ್ಲೀಟ್ ತಣ್ಣಗಾದ ಮೇಲೆ ಫ್ರಿಜ್ನಲ್ಲಿ ಇಡಬೇಕು. Wow, crunchy. It's very nice. Very tasty. I enjoyed it with chicken lentil soup. Wow, super. Thank you for watching.